ಇವತ್ತು ಬ್ಲೌಸ್ ಮಾರ್ಕಿಂಗ್ ಮಾಡಬೇಕಾದ್ರೆ ರೆಡಿ ಶೋಲ್ಡರ್ನ ನಾವು ಯಾವ ರೀತಿ ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ನೀವು ನಿಮ್ಮ ಒಂದು ಬ್ಲೌಸ್ ಅಳತೆ ತಕ್ಕಂತೆ ಮಾರ್ಕಿಂಗ್ ಮಾಡಿರ್ತೀರಾ. ಅದರಲ್ಲಿ ಪ್ರತಿಯೊಬ್ಬರು ಕಸ್ಟಮರು ಕೆಲವರು 2 ಇಂಚ್ ಬೇಕು ಅಂತ ಹೇಳ್ತಾರೆ ರೆಡಿ ಶೋಲ್ಡರ್, ಕೆಲವರು 2.5 ಇಂಚು, ಕೆಲವರು 3 ಇಂಚು, ಕೆಲವರಂತೂ ತುಂಬ ಚಿಕ್ಕ ಪಟ್ಟಿ ಅಂತ ಅಂದರೆ 1 ಇಂಚ್ ಅಥವಾ 1.5 ಇಂಚ್ ಅಂತಲೂ ಕೇಳಿರ್ತಾರೆ. ಅದ್ರ ಪ್ರಕಾರ ನಾವು ಹೇಗೆ ಮಾರ್ಕಿಂಗ್ ಮಾಡಬೇಕು ರೆಡಿ ಶೋಲ್ಡರ್ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಒಂದು ನಿಮ್ಮ ಒಂದು ಬ್ಲೌಸ್ ಅಳತೆ ತಕ್ಕಂತೆ ನೀವು ಹೀಗೆ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರೋ. ಹಲೋ ಫ್ರೆಂಡ್ಸ್, ನೋಡಿ ಇಲ್ಲಿ ನಾನು ಶೋಲ್ಡರ್ ತೊಗೊಂಡಿದ್ದೀನಿ 5 ಇಂಚು, ಇಲ್ಲಿ 5.5 ಇಂಚು, ಅರ್ಧ ಇಂಚು ಶೋಲ್ಡರ್ ಬರೆಯೋದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿಂದ ಇಲ್ಲಿಗೆ 1/4 ಇಂಚ್ ತೊಗೊಳ್ಳಿ. ಮತ್ತು ರೆಡಿ ಶೋಲ್ಡರ್ ನಿಮ್ಗೆ ಎಷ್ಟು ಬೇಕು 2, 2.5, 3 ಎಷ್ಟು ಬೇಕು ಈ ಮಾರ್ಕಿಂಗು 1/4 ಇಂಚ್ ಇದೆಯಲ್ಲ ಅದನ್ನು ಬಿಟ್ಟು ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಬಂತು, ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಬಂತು. ಇದು ಎರಡು ಕೂಡ ಹೊಲಿಯೋದಕ್ಕೆ ಹೋಗುತ್ತೆ. ಇನ್ನೆಷ್ಟು ಉಳಿಯುತ್ತೋ ಅದು ನೆಕ್ ವಿಡ್ತ್ ಬರುತ್ತೆ. ನೆಕ್ ವಿಡ್ತ್ ನಿಮಗೆ ಡೀಪು ಎಷ್ಟು ಬೇಕು ನಿಮಗೆ 5, 5.5, 6 ಎಷ್ಟು ಇಂಚ್ ಬೇಕು ಅದನ್ನು ನೀವು ಮಾರ್ಕಿಂಗ್ ಮಾಡಿಕೊಂಡು ಈ ಥರ ಒಂದು ನೆಕ್ಗೆ ನೀವು ಡ್ರಾ ಮಾಡ್ಕೊಳ್ಳಿ. ಈ ಥರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು.